ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ವೇದಿಕೆ ಮೇಲೆ ಕೂಡಲು ಅವಕಾಶ ನೀಡಿದ ಕಾರ್ಯಕರ್ತರಲ್ಲಿ ಕೆಳಗಿಸುವ ಶಕ್ತಿಯೂ ಇದೆ, ಮರೆಯಬೇಡಿ ಬಿವೈ ವಿಜೇಂದ್ರ. ವಿದ್ಯಾಶ್ರೀ ಶಾಲೆಯಲ್ಲಿ ವಿಜ್ಞಾನ ಮತ್ತು ಕಲಾ ವಸ್ತು ಪ್ರದರ್ಶನ, ಮಕ್ಕಳ ಪ್ರತಿಭೆಗೆ ವಸ್ತು ಪ್ರದರ್ಶನ ಸೂಕ್ತ ವೇದಿಕೆ, ಸಲೀಂ ಪಾಷಾ. ಜನ್ಮ ಪಡೆದು ಸಮಾಜದಲ್ಲಿ ಒಳ್ಳೆಯ ಉದ್ದೇಶದಿಂದ ಬಾಳಬೇಕು, ಸಮಾಜಕ್ಕೆ ಮಾದರಿಯಾಗಬೇಕು, ಸಚಿವ ಖೂಬಾ. ಸುದ್ದಿಯ ವಿವರಗಳು. ಪಕ್ಷದಿಂದ ಗೆದ್ದು ನಾನಾ ಹುದ್ದೆಗಳನ್ನು ಅಲಂಕರಿಸಿದ್ದು ಮುಖಂಡರಾಗಿ ಜನ ಪ್ರತಿನಿಧಿಗಳಿಗಾಗಿ ಈ ವೇದಿಕೆ ಮೇಲೆ ಕೂಡಲು ಅವಕಾಶ ನೀಡಿರುವ ಕಾರ್ಯಕರ್ತರು ಆದ ಕಾರ್ಯಕರ್ತರು ತಮ್ಮನ್ನು ಕೆಳಗಿಸುವ ಶಕ್ತಿ ಹೊಂದಿದ್ದಾರೆ ಎನ್ನುವುದನ್ನು ಮರೆಯಬಾರದು ಎಂದು ಪಕ್ಷದಲ್ಲಿ ಅಸಮಾಧಾನಗೊಂಡಿರುವ ಜಿಲ್ಲೆಯ ನಾಗರಿಕರಿಗೆ ಹಾಗೂ ಅವರ ಬೆಂಬಲಿಗರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಕ್ಕ ಉತ್ತರ ನೀಡಿದರು. ಸೋಮವಾರ ಬೀದರ್ನ ಗಣೇಶ್ ಮೈದಾನದಲ್ಲಿ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿರುವ ಜಿಲ್ಲೆಗೆ ಪ್ರಪ್ರಥಮ ಬಾರಿ ಜಿಲ್ಲೆಗೆ ಆಗಮಿಸಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಸ್ವಾಗತ, ನೂತನ ಅಧ್ಯಕ್ಷ ಪದಗ್ರಹಣ, ರಾಜ್ಯ ಕಾರ್ಯದರ್ಶಿಗಳ ಅಭಿನಂದನಾ ಕಾರ್ಯಕ್ರಮವನ್ನು ಶ್ರೀರಾಮಚಂದ್ರ ಪ್ರತಿಮೆಗೆ ಕ್ಷೀರ ಅಭಿಷೇಕ ಮಾಡುವ ಮುಖಾಂತರ ಉದ್ಘಾಟಿಸಿ ಅವರು ಮಾತನಾಡಿದರು. ನಾನು ಇದ್ದರೆ ಪಕ್ಷವಿದೆ ಎಂಬ ಅಹಂಕಾರವನ್ನು ಬಿಡಬೇಕು. ನೀವು ಹುಟ್ಟುವ ಮುಂಚೆಯೂ ಪಕ್ಷ ಇತ್ತು, ಸಂಘಟನೆ ಇತ್ತು. ದಿವಂಗತ ರಾಮಚಂದ್ರ ವೀರಪ್ಪ ಅವರು 6 ಸಾರಿ ಸಂಸದರಾಗಿ ಜಿಲ್ಲೆಯಲ್ಲಿ ಪಕ್ಷದ ಭದ್ರ ಬುನಾದಿ ಹಾಕಿದವರು ಎಂಬುದು ಜ್ಞಾಪಿಸಿಕೊಳ್ಳಬೇಕು. ವಿನಾ ನನ್ನಿಂದಲೇ ಪಕ್ಷದ ಇದೆ ಎಂಬ ಹೊಂಬುತನ, ಗರ್ವ ಭವಿಷ್ಯದಲ್ಲಿ ಒಳ್ಳೆಯದಲ್ಲ ಎಂದು ಪಕ್ಷದಲ್ಲಿದ್ದುಕೊಂಡು ಮುಖಂಡರ ವಿರುದ್ಧ ಮಾತನಾಡುವವರಿಗೆ ಚಾಟಿ ಏಟು ನೀಡಿದರು. ಈ ಮುಂಚೆ ರಾಜ್ಯಾಧ್ಯಕ್ಷರಾಗಿ ಪ್ರಪ್ರಥಮ ಬಾರಿ ಬೀದರ್ಗೆ ಆಗಮಿಸಿ ವಿಜೇಂದ್ರ ಅವರನ್ನು ನಾಗರಿಕ ವಾಯು ವಿಮಾನ ನಿಲ್ದಾಣ ಹತ್ತಿರ ಅದ್ದೂರಿಯ ಸ್ವಾಗತದೊಂದಿಗೆ ಬರಮಾಡಿಕೊಂಡರು. ನಂತರ ವಡ್ಡರ್ ಕಾಲೋನಿಯಲ್ಲಿ ಬೂತ್ ಅಧ್ಯಕ್ಷರ ಮನೆ ಭೇಟಿ ನೀಡಿದ ಅವರನ್ನು ಅಲ್ಲಿಂದ ಗುಂಪ ಮಾರ್ಗವಾಗಿ ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಗಣೇಶ್ ಮೈದಾನಕ್ಕೆ ಕರೆತಂದರು. ಮೆರವಣಿಗೆ ಉದ್ದಕ್ಕೂ ಸೇರಿದ ಸಹಸ್ರಾರು ಕಾರ್ಯಕರ್ತರು ವಿಜೇಂದ್ರ ಪರ ಘೋಷಣೆಗಳ ಸುರಿಮಳೆಗೈದರು. ವೇದಿಕೆ ಮೇಲೆ ಕೇಂದ್ರ ಸಚಿವ ಭಗವಂತ ಖೂಬಾ, ರಾಜ್ಯ ಕಾರ್ಯದರ್ಶಿ ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ, ನೂತನ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ನಿಕಟಪೂರ್ವ ಅಧ್ಯಕ್ಷ ಶಿವಾನಂದ ಮಂಠಾಳ್ಕರ್, ಮಾಜಿ ಶಾಸಕರಾದ ಸುಭಾಷ್ ಕಲ್ಲೂರ್, ಪ್ರಕಾಶ್ ಖಂಡ್ರೆ, ವಿಧಾನ ಪರಿಷತ್ ಸದಸ್ಯ ರಘುನಾಥರಾವ್ ಮಲ್ಕಾಪುರೆ, ಬಸವಕಲ್ಯಾಣ ಶಾಸಕ ಶರಣು ಸಲಗರ್, ಔರ ಶಾಸಕ ಪ್ರಭು ಬಿ ಚವ್ಹಾಣ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪದ್ಮಾಕರ್ ಪಾಟೀಲ್, ಮಾಜಿ ಜಿಲ್ಲಾಧ್ಯಕ್ಷ ಶಿವರಾಜ್ ಗಂದಗೆ, ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಎಸ್ ಪಾಟೀಲ್, ನಗರ ಅಧ್ಯಕ್ಷ ಶಶಿಧರ್ ಹೊಸಳಿ, ಲೋಕಸಭಾ ಚುನಾವಣಾ ಉಸ್ತುವಾರಿ ಅಮರನಾಥ್ ಪಾಟೀಲ್, ಸಂಚಾಲಕ ಅರಹಂತ್ ಸಾವಳೆ ಸೇರಿದಂತೆ ಮುಖಂಡರು ಇದ್ದರು. प्रेम बीजेपी कार्यदर्शी भारतीय जनता पक्ष के बोलो भारत माता की, बोलो भारत माता की ದಯವಿಟ್ಟು ಎಲ್ಲರೂ ಎದ್ದಿರ್ಬೇಕು. ಬನ್ನಿ ಈಗಾಗಲೇ ಮಾನ್ಯ ರಾಜ್ಯಾಧ್ಯಕ್ಷರು ಪ್ರಭು ಶ್ರೀರಾಮಚಂದ್ರರ ಒಂದು ವಿಗ್ರಹಕ್ಕೆ ಶಿಲಾಭಿಷೇಕ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. बोलो भारत माता की, बोलो भारत माता की. ಸರ್ ಇಲ್ಲಿ ನೋಡಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವೇದಿಕೆ ಮೇಲೆ ಕೂತಂತವ್ರಿಗೆ ಕಾರ್ಯಕರ್ತರು ಅಂದ್ರೆ ವೇದಿಕೆ ಮುಂದೆ ಕೂತಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳನ್ನು ಕರೀತಾರೆ. ಕಾರಣ ಇದು, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ಮುಖಂಡರಿಗೆ ಕಾರ್ಯಕರ್ತರ ಬೆಲೆ ಏನು, ಕಾರ್ಯಕರ್ತರ ಶ್ರಮ ಏನು, ಯಾವ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಲವಾರು ದಶಕಗಳಿಂದ ರಾಜ್ಯದಲ್ಲಿ ಮತ್ತು ಬೀದರ್ ಜಿಲ್ಲೆಯಲ್ಲಿ
ಬೇರು ಸುರಿಸಿ ಪಕ್ಷವನ್ನ ಕಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಮರ್ತಿದ್ದಾರೆ ಬಹುಶಃ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷರಾಗಿ ಮಾತನಾಡೋದಕ್ಕೆ ನಾವು ಒಂದು ಕ್ಷಣನೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅನ್ನೋದಕ್ಕಿಂತ ಗಮನ ಇದೆ. ಕಾರ್ಯಕರ್ತರು ಗೌರವ ಕೊಟ್ಟಿದ್ದಾರೆ, ನಿಮ್ಮ ವೇದಿಕೆ ಮೇಲೆ ಕೂರಿಸಿದ್ದಾರೆ ಅಂತ ಹೇಳಿದ್ರೆ ಆ ಗೌರವ ತೆಗಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿನೂ ಕೂಡ ಕಾರ್ಯಕರ್ತರಿಗಿದೆ. ಅದನ್ನ ಮರೆಯಬಾರದು. ಎಲ್ಲೋ ಒಂದ್ ಕಡೆ ನಮ್ಮ ಮುಖಂಡರಿಗೆ ಅನ್ಸಿರ್ಬೋದು, ನಾನು ಚುನಾಯಿತ ಪ್ರತಿನಿಧಿ ಆದ್ಮೇಲೆ ಭಾರತೀಯ ಜನತಾ ಪಾರ್ಟಿ ಹುಟ್ಟಿದೆ ಬೀದರ್ ಜಿಲ್ಲೆನಲ್ಲಿ ಅಂತೇಳಿ, ಅದಕ್ಕೆ ಸಮಸ್ಯೆ ಆಗಿರ್ತಕ್ಕಂಥದ್ದು. ನಾನು MLA, ನಾನು ಜನಪ್ರತಿನಿಧಿ ಆದ್ಮೇಲೆ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿದೆ ಅಂತೇಳಿ. ಪಾಪ ಪುಣ್ಯಾತ್ಮ ರಾಮಚಂದ್ರ ವೀರಪ್ಪನವರು ಇವತ್ತು ಕೂಡ ನಾನು ನೆನಪು ಮಾಡ್ಕೋಬೇಕು. 5 ಬಾರಿ ಸಂಸದರಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥ ಕೆಲಸ ಆ ಪುಣ್ಯಾತ್ಮನ ಕೈಯಲ್ಲಿ ಆಗಿತ್ತು. ಅದನ್ನೆಲ್ಲ ಆತ್ಮೀಯ ಕಾರ್ಯಕರ್ತರೆ, ನಾನದು ಬಂದಿರ್ತಕ್ಕಂಥ ಉದ್ದೇಶ ಬೇರೆ. ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಜನ ಇವತ್ತು ತಪಸ್ಸಿನ ರೀತಿ ಕಾಯ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ 3ನೇ ಬಾರಿಗೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ನನ್ನ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವ ಭಾರತದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಜನರು ಅಂದ್ಕೊಂಡಿದ್ರು. ಯಾವ ಭಾರತ ದೇಶದಲ್ಲಿ ಇಲ್ಲಿರ್ತಕ್ಕಂಥ ಯುವಕರು ಈ ದೇಶದಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ, ಭಾರತ ದೇಶದಲ್ಲಿ ನಮಗೆ ಭವಿಷ್ಯ ಇಲ್ಲ ಅಂತೇಳಿ ಯುವಕರು ಎದುರು ನೋಡ್ತಾ ಇದ್ರು. ಅದೇ ಭಾರತದಲ್ಲಿ 2014 ಇಸ್ವಿನಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ, ಪ್ರಧಾನಮಂತ್ರಿ ಆಗೋಕ್ಕೂ ಮುಂಚೆ ನರೇಂದ್ರ ಮೋದಿ ಅವರು ಒಂದು ಭರವಸೆ ಕೊಟ್ಟಿದ್ರು, ಭಾರತದಲ್ಲೂ ಕೂಡ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡೋದಕ್ಕೆ ಸಾಧ್ಯ ಇದೆ, ಭಾರತದಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ ಇದೆ, ಭಾರತದಲ್ಲಿರ್ತಕ್ಕಂಥ ಯುವಕರ ಶಕ್ತಿಯನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಇದ್ರೆ ದೇಶವನ್ನ ಮುನ್ನಡೆಸೋದಕ್ಕೆ ಸಾಧ್ಯ ಇದೆ ಅಂತೇಳಿ ಮೋದಿ ಅವರು ಹೇಳಿದ್ರು. ಅವತ್ತು 9 ವರ್ಷಗಳು ಕಳೆದಿದೆ. ಅವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ ಕಳೆದ 9 ವರ್ಷದಲ್ಲಿ ನನ್ನ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ನನ್ನ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ದಿನವೂ ಕೂಡ ರಜೆಯನ್ನ ತೆಗೆದುಕೊಳ್ದೇನೆ, ಒಂದು ದಿನವೂ ಕೂಡ ರಜೆಯನ್ನ ತೆಗೆದುಕೊಳ್ದೇನೆ, ಒಂದು ದಿನವೂ ಕೂಡ ವಿಶ್ರಾಂತಿಯನ್ನ ತೆಗೆದುಕೊಳ್ದೇನೆ ಈ ಭಾರತವನ್ನ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗಬೇಕು. ಭಾರತವನ್ನ ಒಂದು ಭ್ರಷ್ಟಾಚಾರ ಮುಕ್ತ ಭಾರತವನ್ನಾಗಿ ಪರಿವರ್ತನೆ ಮಾಡಬೇಕು. ಭಾರತವನ್ನ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗಬೇಕು. ಎಲ್ಲ ಒಂದು ಕನಸನ್ನು ಹಿಡ್ಕೊಂಡು ಕಳೆದ 9.5 ವರ್ಷದಲ್ಲಿ ಒಂದು ತಪಸ್ಸಿನ ರೀತಿಯ ಕೆಲಸನ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಸುಲಭ ಅಲ್ಲ. ಬೀದರ್ ಮಕ್ಕಳಲ್ಲಿ ಸೂಕ್ತವಾಗಿ ಅಡಗಿರುವ ಪ್ರತಿಭೆಯನ್ನು ಮತ್ತು ಸೃಜನಶೀಲತೆಯನ್ನು ಗುರುತಿಸಿ ಅವುಗಳನ್ನು ಹೊರಗಡೆ ಅನಾವರಣಗೊಳಿಸಲು ವಿಜ್ಞಾನ ಮತ್ತು ಕಲಾವಸ್ತು ಪ್ರದರ್ಶನಗಳು ಸೂಕ್ತ ವೇದಿಕೆಯಾಗಿವೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಆಡಳಿತ ಉಪನಿರ್ದೇಶಕ ಸಲೀಂ ಪಾಷಾ ತಿಳಿಸಿದರು. ವಿದ್ಯಾಶ್ರೀ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿನ ವಿದ್ಯಾಶ್ರೀ ಮಾದರಿ ಪ್ರಾಥಮಿಕ ಮತ್ತು ವಿದ್ಯಾನಿಧಿ ಪ್ರೌಢಶಾಲೆಯಲ್ಲಿ ಆಯೋಜನೆ ಮಾಡಿದ ಮಕ್ಕಳ ವಿಜ್ಞಾನ ಮತ್ತು ಕಲಾವಸ್ತು ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳು ಉತ್ತಮವಾದ ಮಾದರಿಗಳನ್ನು ಮಾಡಿದ್ದಾರೆ, ಪ್ರಚಲಿತ ವಿದ್ಯಮಾನಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಶಾಲೆಯ ಸಿಬ್ಬಂದಿ ವರ್ಗದವರು ಪರಿಶ್ರಮದೊಂದಿಗೆ ಮಕ್ಕಳಿಗೆ ಸಂಸ್ಕಾರ ನೀಡುವುದರ ಜೊತೆಗೆ ಸಂಸ್ಕೃತಿಯ ಸಂವರ್ಧನೆಯಲ್ಲಿ ತೊಡಗಿದ್ದಾರೆ. ನಿಜಕ್ಕೂ ಇದು ಶ್ಲಾಘನೀಯ ಎಂದು ತಿಳಿಸಿದರು. ನಿವೃತ್ತ ಕುಲಪತಿಗಳು ಹಾಗೂ ಹೆಸರಾಂತ ವಿಜ್ಞಾನಿ ಪ್ರೊಫೆಸರ್ ಬಿಜಿ ಮೂಲಿಮನಿ ಮಾತನಾಡಿ, ಇಂದು ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ. ಹೊಸ ಪ್ರಯೋಗಗಳು ಮಾಡುವ ಮೂಲಕ ಮಕ್ಕಳು ಉತ್ತಮ ಸಾಧನೆಯೆಡೆಗೆ ಹೆಜ್ಜೆಗಳನ್ನಿಡಬೇಕು.
ವಿಶಿಷ್ಟ ಮತ್ತು ವಿನೂತನ ಸಾಧನೆ ಮೂಲಕ ಈ ಜಗತ್ತಿನಲ್ಲಿ ನಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಬೇಕು. ಹೀಗಾದಾಗ ಮಾತ್ರ ಸಮಾಜ ಮತ್ತು ದೇಶ ನಮ್ಮನ್ನು ಗುರುತಿಸುತ್ತದೆ ಎಂದು ಮಕ್ಕಳಿಗೆ ಪ್ರೇರಣೆ ನೀಡಿದರು. ಟ್ರಸ್ಟ್ ಕಾರ್ಯದರ್ಶಿ ಗಣಪತಿ ಸೋಲಪುರೆ ಮಾತನಾಡಿ, ಪ್ರತಿ ವರ್ಷ ನಮ್ಮ ಶಾಲೆ ವತಿಯಿಂದ ಪ್ರಥಮ, ದ್ವಿತೀಯ ಮತ್ತು ತಂತ್ರಿಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಪ್ರೋತ್ಸಾಹಿಸಲಾಗುತ್ತದೆ. ಪಾಲಕರು ನಮ್ಮ ಸಂಸ್ಥೆಯ ಶಿಕ್ಷಣ ಮತ್ತು ಪ್ರೋತ್ಸಾಹದ ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ರಾಮ ಮಂದಿರ, ರಾಮಸೀತೆ, ಲಕ್ಷ್ಮಣನ ವೇಷ, ಚಂದ್ರಯಾನ 3 ಸೋಲಾರ್ ಪಾರ್ಕ್, ಮಕ್ಕಳ ನೃತ್ಯ, ಅಮರನಾಥ್, ಕೇದಾರ್ನಾಥ್, ವಿವಿಧ ಮಂದಿರಗಳು, ಕಲಾ ಹಾಗೂ ವಿಜ್ಞಾನಕ್ಕೆ ಸಂಬಂಧಿಸಿದ 100 ಮಾದರಿಗಳನ್ನು ಮಕ್ಕಳು ಸಿದ್ಧಪಡಿಸಿಕೊಂಡು ಬಂದಿದ್ದರು. ಇದು ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಸಾಕ್ಷಿಯಾಯಿತು. ಪಾಲಕರು ಉತ್ಸಾಹದಿಂದ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದರು. ಇದೇ ವೇಳೆ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಾಜೇಂದರ್ ಗಂದಗೆ, ವಿಕಾಸ ಅಕಾಡೆಮಿ ಜಿಲ್ಲಾ ಸಂಚಾಲಕ ರೇವಣ್ ಸಿದ್ದಪ್ಪ ಜಾಲದೆ, ರಾಜಶೇಖರ್ ಮಂಗಲ್ಗಿ, ಬಸವರಾಜ್ ಜಕ್ಕ, ಟ್ರಸ್ಟ್ ಅಧ್ಯಕ್ಷ ಮುರಳೀಧರ್ ದೇಶಪಾಂಡೆ, ಖಜಾಂಚಿ ರೇಣುಕಾ ಮಂಗಲ್ಗಿ, ಖೇದರ್ ದೇಶಪಾಂಡೆ, ಪ್ರಚಾರಕರಾದ ರಾಘವೇಂದರ್ ಕುಲಕರ್ಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸುಮಾರು 12 ವರ್ಷದಿಂದ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಪ್ರತಿಭಾವಂತ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದಲ್ಲಿ. ಫಸ್ಟ್, ಸೆಕೆಂಡ್, ಥರ್ಡ್. ಫಸ್ಟ್ ಪ್ರೈಜು 5,000, ಸೆಕೆಂಡ್ ಪ್ರೈಜು 3,000, ಥರ್ಡ್ ಪ್ರೈಜು 2,000. ಕನ್ನಡ, ಆಂಗ್ಲ ಪ್ರತಿ ವರ್ಷ 20,000. 12 ವರ್ಷದಿಂದ ಕೊಟ್ಕೋತಾ ಬಂದೀವಿ. ಒಂದು ಕೋವಿಡ್ ಹಿಡಿದು ಒಂದು 4 ವರ್ಷ ಪೆಂಡಿಂಗ್ ಇತ್ತು. ನಿನ್ನೆ ನಮ್ಮ DDP ಸಾಬರಿಗೆ ಕರೆಸಿ, ಉದ್ಘಾಟಕರ ಕರೆಸಿ ಅವ್ರ ಸಮ್ಮುಖದಲ್ಲಿ 4 ವರ್ಷದಿಂದ ಸ್ಕಾಲರ್ಶಿಪ್ ಏನದ ನಿನ್ನೆ ನಾವು ಪ್ರೈಜ್ ಕೊಟ್ಟಿದ್ದೀವಿ. ಪ್ರತಿ ವರ್ಷ ಮಕ್ಕಳಿಗೆ ಏನದಂದ್ರೆ ಒಂದು ಎನ್ಕರೇಜ್ ಮಾಡುವ ಸಲುವಾಗಿ ಪ್ರತಿ ವರ್ಷ ನಾವು ಸ್ಕಾಲರ್ಶಿಪ್ ಕೊಡ್ತಾ ಬಂದೀವಿ. ನಿನ್ನೆ ಅನ್ನೋದು ಒಳ್ಳೆ ಇದು ಆಗ್ಯದ. ಹೀಗೆ ಮುಂದೂ ಕೊಡ್ತೀವಿ ಅಂಥೇಳಿ ನಮ್ಮ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಹೋಗಿದ್ದಾರೆ. ಪ್ರತಿಯೊಂದು ಡಾಕ್ಟರ್ಸ್, ಇಂಜಿನಿಯರ್ಸ್ ಒಳ್ಳೊಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ಮುಂದೆ ಹೊರಹೊಮ್ಮಿದ್ದಾರೆ ಅಂಥೇಳಿ ನಾನು ಇಷ್ಟಪಡಲು ಅವರಿಗೆ ಕೂಡ ಕರೆಸಿ ನಿನ್ನೆ 4 ವರ್ಷದಿಂದ ಅವ್ರು ಎಲ್ಲೆಲ್ಲಿ ಓದ್ತಾ ಇದ್ದಾರೆ ಅಂಥವರಿಗೆಲ್ಲ ಕರೆಸಿ ನಿನ್ನ ಬಹುಮಾನ ವಿತರಣೆಯನ್ನು ಮಾಡಿದ್ದೀವಿ ನಾವು. ನನ್ನ ಹೆಸರು ರಾಘವೇಂದ್ರ ಕುಲಕರ್ಣಿ ಅಂತ, ವಿದ್ಯಾಶ್ರೀ ಮಾದರಿ ಪ್ರಾಥಮಿಕ ಶಾಲೆ ಹಾಗೂ ವಿದ್ಯಾನಿಧಿ ಪ್ರೌಢಶಾಲೆಯಲ್ಲಿ ಪ್ರಾಂಶುಪಾಲನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಶಾಲೆಯಲ್ಲಿ ಈ ಮಕ್ಕಳಿಂದ ವಿಜ್ಞಾನ ಮತ್ತು ಕಲಾ ವಸ್ತು ಪ್ರದರ್ಶನವನ್ನು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಿನ್ನೆ ಇವತ್ತು ಕೊನೆಯ ದಿನಾಂಕ. ಈ ಕಾರ್ಯಕ್ರಮದ ಮೇನ್ ಕಾನ್ಸೆಪ್ಟ್ ಅಂದರೆ ಹೊಸ ವಿಚಾರಗಳನ್ನು ತೆಗೆದುಕೊಳ್ಳುವುದು, ಏಕ ಭಾರತ ಶ್ರೇಷ್ಠ ಭಾರತ ಅನ್ನುವ ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಸಿದ್ದೇವೆ. ಇದರಲ್ಲಿ ಮೇನ್ ಮಕ್ಕಳಿಂದ ವಿಶೇಷ ಶಕ್ತಿಯನ್ನು ಎಳೆಯುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವೇದಿಕೆ ಉದ್ಘಾಟಕರಾಗಿ DDP ಸಲೀಂ ಪಾಷಾ ಸರ್ ಅವರು ಆಗಮಿಸಿದ್ದಾರೆ, ಉದ್ಘಾಟಕರಾಗಿ ಆಗಮಿಸಿದ್ದರು. ಮತ್ತು ಈ ವೇದಿಕೆಯಲ್ಲಿ ನಮ್ಮ ಶಾಲೆಯಲ್ಲಿ SSLCಯಲ್ಲಿ ಅಗ್ರಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಮಾಡಲಾಗಿದೆ. ಮತ್ತು ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ಸಿಗೆ ಕಾರಣರಾದ ನಮ್ಮ ಎಲ್ಲ ಮಕ್ಕಳು ಮತ್ತು ಪಾಲಕರು, ಸಿಬ್ಬಂದಿ ವರ್ಗದವರು, ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಶಾಲೆಯ ಈ ಆಡಳಿತ ಮಂಡಳಿಯ ಸದಸ್ಯರು ಶ್ರೀಮತಿ ಶೀಲಾ ಎಂ ದೇಶಪಾಂಡೆ ಮೇಡಮ್, ಅಧ್ಯಕ್ಷರು, ಕಾರ್ಯದರ್ಶಿಗಳು ಗಣಪತಿ ಸೋಲ್ಪುರೆ ಸರ್ ಮತ್ತು ಕೇದಾರ್ ಎಂ ದೇಶಪಾಂಡೆ, ರೇಣುಕಾ ಮಂಗಲ್ಗಿ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. नमस्ते। यहाँ हम देखने के वास्ते एग्जीबिशन देखने के वास्ते आए हैं, तो इतना अच्छा लगा। छोटे छोटे बच्चे सब एक्टिविटीज़ करे, कोई पेड़ के बारे में बताए, कोई परिसर के बारे में बताए, हर एक। और मंदिर के तो बोलने को ही नहीं आता, चारों धाम का और बद्रीनाथ, केदारनाथ और अयोध्या, सभी मंदिर ये नहीं है बोल के नहीं है, वो सब दर्शन दिलाए बच्चे, छोटे छोटे बच्चों ने। हाँ, और दूसरी बात बोले तो यहाँ इतना अच्छा संस्कृति मिल रहा है। ऐसा एग्जीबिशन दिखने में सभी ऐसा ऑब्जर्वेशन करें तो सभी अपनी संस्कृति टिके रहने की वास्ते ऐसे बहुत कुछ पढ़ाई दे रहे हैं। शिक्षण बहुत अच्छा है यहाँ का। और दूसरी बात बोले तो जो गरीब लोग रहते ना, उनको फ्री शिक्षण देते हैं ये स्कूल में। इतना बोल के मैंने ಮನುಷ್ಯನ ಜನ್ಮ ಪಡೆದ ನಾವು ಸಮಾಜದಲ್ಲಿ ಒಳ್ಳೆಯ ಉದ್ದೇಶದಿಂದ ಬಾಳಬೇಕು ಮತ್ತು ಸಮಾಜಕ್ಕೆ ಮಾದರಿಯಾಗಿ ನಿಲ್ಲಬೇಕು ಎಂದು ಕೇಂದ್ರ ಸಚಿವ ಭಗವಂತ್ ಖೂಬಾ ನುಡಿದರು. ಶ್ರೀ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ವತಿಯಿಂದ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ
ದಿ ಸರ್ದಾರ್ ಜೋಗ ಸಿಂಗ್ ಜಿ ಅವರ 91ನೇ ಜನ್ಮ ದಿನಾಚರಣೆ ಅಂಗವಾಗಿ ಜನವರಿ 28ರಂದು ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 15 ಜನರಿಗೆ ಸರ್ದಾರ್ ಜೋಗ ಸಿಂಗ್ ಜಿ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಸರ್ದಾರ್ ಜೋಗ ಸಿಂಗ್ ಜಿ ಅವರು ಒಂದು ಉದಾಹರಣೆ ಎಂದು ಬಣ್ಣಿಸಿದರು. ಸರ್ದಾರ್ ಜೋಗ ಸಿಂಗ್ ಅವರ ಶಿಕ್ಷಣ ಕ್ಷೇತ್ರದಲ್ಲಾಗಲಿ ಸಮಾಜ ಸೇವೆ, ಆರೋಗ್ಯ ಸೇವೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಕೊಡುಗೆ ಅಪಾರ ಎಂದು ತಿಳಿಸಿದರು. ಜೋಗ ಸಿಂಗ್ ಅವರ ಕಾರ್ಯವನ್ನು ಅವರ ಮಗನಾದ ಡಾಕ್ಟರ್ ಬಲ್ಬಾರ್ ಸಿಂಗ್ ಅವರು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಬೀದರ್ಗೆ ಒಂದು ಇತಿಹಾಸವಿದೆ. ಇಲ್ಲಿ ಕಾಲ ಕಾಲಕ್ಕೆ ಸಂತರು, ಸುಫಿಯರು ಮತ್ತು ಮಹನೀಯರು ಉಪದೇಶಿಸಿದರು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಸಮಾಜದಲ್ಲಿ ಇರುವಂತಹ ವಿವಿಧ ಅಸಮಾನತೆಗಳನ್ನು ಹೋಗಲಾಡಿಸಲು ಮತ್ತು ಒಂದು ಸುಂದರ ಸಮಾಜ ನಿರ್ಮಿಸಲು ಮಾಡಿದ ನಿಸ್ವಾರ್ಥ ಕ್ರಾಂತಿಯನ್ನು ನೆನೆಸುತ್ತಾ ಅದಕ್ಕೆ ಮುಂದುವರಿಸಬೇಕಾಗಿದೆ ಎಂದು ಕರೆ ಕೊಟ್ಟರು. ಇದೇ ವೇಳೆ ಶ್ರೀ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ನಡೆಯುತ್ತಿರುವ ಸಾಮಾಜಿಕ ಸೇವೆಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬಾರ್ ಸಿಂಗ್, ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್, ISBR ನ ನಿರ್ದೇಶಕರಾದ ಡಾಕ್ಟರ್ ಸಿ ಮನೋಹರ್, ಕಾರ್ಯದರ್ಶಿ ಸರ್ದಾರ್ ನಾನಕ್ ಸಿಂಗ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. Harmony. Additionally, he is a Jesuit priest and serves as the Vice Chancellor of St. Joseph's University, Bangalore. He has received the All India Best Principal Award from the All India Association, Cranfield University, UK, where he pursued his post-graduation in electronic system design. इंजीनियरिंग कॉलेज है जो 80 में प्रारंभ हुआ, सिर्फ स्थलीय लोगों के लिए नहीं, इस कॉलेज में क्योंकि हमारे पास जितने लोग यहाँ शैक्षणिक क्रांति किए, परम पूज्य चन्नबसव पट्टदेवरू जी हैं, श्री RV बिडप जी हैं, मेरे पूज्य पिताजी भीमण्णा खंड्रे जी हैं, ऐसे कईयों लोग, क्योंकि आज सरकार आर्थिक दृष्टि से बहुत बलाढ्य है तो शालाएं, कॉलेज, यूनिवर्सिटी हम खोल रहे हैं, लेकिन उस वक्त क्या था? उस वक्त शिक्षण के लिए कुछ नहीं था, दूर दूर तक कोई यूनिवर्सिटी नहीं थी, दूर दूर तक कोई हाई स्कूल नहीं था, कोई कॉलेज नहीं था। तो ऐसे परिस्थिति में जो यहाँ संघ संस्थाएं हैं, उन्होंने अपने दूरदर्शित्व से जो उन्होंने शालाएं, कॉलेज आज प्रारंभ किए, उसका जो लाभ सिर्फ बीदर जिले, कर्नाटक राज्य, हमारे देश कोई नहीं, सभी लोगों के लिए, समाज के सभी धर्म और जात के लोगों के साथ मिलजुल रहते हुए अगर हमको सीखना है तो स्वर्गीय जोगेंद्र सिंह जी, जोगा सिंह जी को हमने याद करिए। उन्हीं के वजह से आज गुरुद्वारा प्रबंधक कमेटी के नीचे इंजीनियरिंग कॉलेज हो, अनेक सैकड़ों कॉलेज आज बीदर को शान देने में भी इनका योगदान बहुत ही रहा है और एक गर्व की बात है बीदर की जनता के लिए। उनका स्वर्गवास के बाद कल्याण कर्नाटक अवार्ड उनके नाम के ऊपर समाज के अन्य क्षेत्रों में बहुत ही सराहनीय सेवा करने के कारण उन्हें चिन्हित किया गया। तो मैं समझता हूं कोई प्रशस्ति मिलना एक व्यक्ति को, वो अपने आप में के अलावा भी समाज को भी एक गर्व महसूस होता है और समाज को उनका कर्मों का परिचय भी होता है। आदमी का जिंदगी तो बहुत छोटी है, छोटी जिंदगी में कोई कुछ करे ना करे जिंदगी तो निकल जाएगी, लेकिन समाज अपेक्षा करता है।
ಮಕ್ಕಳು ಶಿಕ್ಷಣದ ಜೊತೆಗೆ ಬಸವೇಶ್ವರರು ಹೇಳಿದಂತೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಶಿಕ್ಷಣದ ಅವಶ್ಯಕತೆ ಇದೆ. ಈ ಭೂಮಿಯ ಮೇಲೆ ನಾನೊಬ್ಬನೇ ಬದುಕಬೇಕೆಂಬ ಸ್ವಾರ್ಥ ಮೂರ್ಖರ ಲಕ್ಷಣ. ಇದು ನಿನ್ನನ್ನು ಶಾಂತಿಯಿಂದ ಬದುಕಲು ಬಿಡುವುದಿಲ್ಲ, ಬೇರೆಯವರನ್ನು ಬಿಡುವುದಿಲ್ಲ. ಅದಕ್ಕೆ ಭಾರತ ಸಂಸ್ಕೃತಿಯಲ್ಲಿ ವಸುದೈವ ಕುಟುಂಬಕಂ ಎಂದು ಹೇಳಲಾಗಿದೆ. ಇಲ್ಲಿ ನೀರು, ಗಾಳಿ, ಬೆಂಕಿ, ಸೂರ್ಯ, ಚಂದ್ರ, ಮಣ್ಣು, ಭೂಮಿಯನ್ನು ಪೂಜೆ ಮಾಡುತ್ತೇವೆ. ಒಟ್ಟಾರೆಯಾಗಿ ಮಕ್ಕಳು ಅಂಕ ಗಳಿಕೆಯ ಜೊತೆಗೆ ಸಂಸ್ಕಾರದ ಶಿಕ್ಷಣ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಜನಸೇವಾ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ರೇವಣ ಸಿದ್ದಪ್ಪ ಜಾಲನೆ ಮಾತನಾಡಿ, ಇಂದು ನಮ್ಮ ಜನಸೇವಾ ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗಿದ್ದ ಸೃಜನಾತ್ಮಕ ತರಬೇತಿ ಕೇಂದ್ರದ ಉದ್ಘಾಟನೆಯನ್ನು ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಬಸವರಾಜ ಸ್ವಾಮಿ, ಪ್ರಮುಖರಾದ ಶಿವಲಿಂಗಪ್ಪ ಜಾಲದೆ, ನಿವೃತ್ತ ಕುಲಪತಿಗಳಾದ ಪ್ರೊಫೆಸರ್ ಬಿಜಿ ಮೂಲಿಮನಿ, ಕರ್ನಲ್ ಶರಣಪ್ಪ ಸಿಕೆನ್ಪುರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಶಿಕ್ಷಣದಕ್ಕಿಂತ ಜಾಸ್ತಿ ಒತ್ತು ನಮ್ಮ ಸಂಸ್ಕಾರಕ್ಕೆ. ಸಂಸ್ಕಾರ ಇದ್ದಾಗ ಮಾತ್ರ ಶಿಕ್ಷಣ ಜೀವನದಲ್ಲಿ ಒಂದು ಮಹತ್ತರ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಶಿಕ್ಷಣ ಸಹಾಯವಾಗುತ್ತದೆ. ಸಂಸ್ಕಾರ ಇಲ್ಲದ ಶಿಕ್ಷಣ ಅದು ಜೀವನದಲ್ಲಿ ಆ ಕಡೆಯೂ ಇಲ್ಲ, ಈ ದಡಿಗಿಲ್ಲ ಅನ್ನೋ ರೀತಿಯಲ್ಲಿ ಇರ್ತದೆ. ಮಕ್ಕಳು ಪ್ರಾರ್ಥನೆಯನ್ನು ಮಾಡುವ ಸಂದರ್ಭದಲ್ಲಿ ಬಹುತೇಕ ನನ್ನನ್ನು ಸೇರಿಸಿ ಎಲ್ಲರೂ ಆ ಒಂದು ಈಶ್ವರನಲ್ಲಿ ಲೀನರಾಗಿದ್ದರು. ಇಂತಹ ಶಿಕ್ಷಣ ಬೇಕು ನಿಜವಾಗಿ ಮಕ್ಕಳಿಗೆ. ಕೇವಲ ಪಠ್ಯ ಪುಸ್ತಕಗಳನ್ನು ಪರೀಕ್ಷೆಗೆ ಸೀಮಿತಗೊಳಿಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ಬೋದು, ಆದರೆ ಇಡೀ ಜೀವನದಲ್ಲಿ ಉತ್ತೀರ್ಣ ಆಗಲಿಕ್ಕೆ ಬಹುತೇಕರು ಇದರಿಂದ ಹಿಂದೆ ಬಿದ್ದಿದ್ದಾರೆ. ಜನಸೇವಾ ಪ್ರತಿಷ್ಠಾನ ಸಂಚಾಲಿತ ಜನಸೇವಾ ಶಿಶು ಮಂದಿರ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವತಿಯಿಂದ ಇಂದು ಬೀದರ್ ನಗರದಲ್ಲಿ ಒಂದು ವಿಶೇಷವಾಗಿ ಶಿಕ್ಷಕರಿಗೆ ಮತ್ತು ಆಡಳಿತ ಮಂಡಳಿದವರಿಗೆ ಇತರ ಬೇರೆ ಬೇರೆ ಸಾಮಾಜಿಕ ಕಾರ್ಯ ಮಾಡ್ತಕ್ಕಂಥ ಕಾರ್ಯಕರ್ತರಿಗಾಗಿ ಒಂದು ಜನಸೇವಾ ಸೃಜನಾತ್ಮಕ ತರಬೇತಿ ಕೇಂದ್ರ ಏನಪ್ಪ ನಾವು ಉದ್ಘಾಟನೆ ಮಾಡಿದ್ದೇವೆ. ಇದನ್ನು ಆದರಣೀಯ ನಮ್ಮ ಕೇಂದ್ರೀಯ ಮಂತ್ರಿಗಳಾಗಿರ್ತಕ್ಕಂಥ ಆದರಣೀಯ ಭಗವಂತ್ ಖೂಬಾ ಅವರು ಅದನ್ನು ಉದ್ಘಾಟನೆ ಮಾಡಿ ನಮಗೆ ಚಾಲನೆ ಕೊಟ್ಟಿದ್ದಾರೆ. ಅದೇ ಥರ ಏನಪ್ಪ ಅಂದರೆ ಇವತ್ತು ಮಧ್ಯಾಹ್ನ ನಮ್ಮ ಈ ಒಂದು ವಿಶೇಷವಾದಂಥ ಜನಸೇವಾ ಸಭಾಮಂಟಪ ಕೂಡ ಇವತ್ತು ನಮ್ಮ ಬೀದರ್ ನಗರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯರಾಗಿರ್ತಕ್ಕಂಥ ಆದರಣೀಯ ಜ್ಯೋತಿರ್ಮಯ ಸ್ವಾಮಿ ಕೂಡ ಈ ಸಭಾಮಂಟಪವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆಯೇ ನಮ್ಮ ಈ ಬೀದರಿನ ಗಣ್ಯರಾಗಿರ್ತಕ್ಕಂಥ ಬಲ್ವೀರ್ ಸಿಂಗ್ ಅವರು ಇರ್ಬೋದು, ನಮ್ಮ ಕರ್ನಲ್ ಶರಣಪ್ಪ ಅವರು ಇರ್ಬೋದು, ಹೀಗೆ ಅನೇಕ ಗಣ್ಯರೆಲ್ಲ ಉಪಸ್ಥಿತಿಯಲ್ಲಿ ಇವತ್ತು ಸಾರ್ವಜನಿಕವಾಗಿ, ಮಕ್ಕಳಿಗಾಗಿ, ಶಿಕ್ಷಕರಿಗಾಗಿ ಒಂದು ವಿಶೇಷವಾದಂಥ ಆದರಣೀಯ GND ಫೌಂಡೇಶನ್ ಅಂದರೆ ನಮ್ಮ ಬಲ್ಬೀರ್ ಸಿಂಗ್ ಜಿಯವರ ತಂದೆಯವರಾಗಿರ್ತಕ್ಕಂಥ ಆದರಣೀಯ ಪಂತ್ ರತನ್ ಶಿರೋಮಣಿ ಜೋಗಾ ಸಿಂಗ್ ಜಿಯವರ ಸ್ಮರಣಾರ್ಥ ಈ ಒಂದು ಸಭಾಮಂಟಪದ ಸಹಾಯ ಮಾಡಿದ್ದಾರೆ ಅವರು. ಅದು ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಈ ನಮ್ಮ ಜನಸೇವಾ ಕಟ್ಟಡದಲ್ಲಿ ನೆರವೇರ್ತಾ ಇದೆ. ಸೊ ಹಾಗಾಗಲೇ ಇವತ್ತಿನ ಬೇರೆ ಬೇರೆ ಕಾರ್ಯಗಳ ನಿಮಿತ್ತ ಆದರಣೀಯ ಕೇಂದ್ರ ಸಚಿವರಾದಂಥ ಭಗವಂತ್ ಖೂಬಾ ಅವರು ಉದ್ಘಾಟನೆ ಮಾಡಿ ತೆರಳಿದ್ದಾರೆ. ಈಗ ಬರ್ತಕ್ಕಂಥ ಪೂಜ್ಯರು ಮತ್ತು ನಮ್ಮ ಕಲಬುರಗಿ ವಿಶ್ವವಿದ್ಯಾಲಯದ ಉಪಕುಲಪತಿ ಆಗಿರ್ತಕ್ಕಂಥ ಆದರಣೀಯ BG ಮೂಲಿಮನಿಯವರು, ಅನೇಕ ಗಣ್ಯರು ಮತ್ತು ಕಸಪದ ಅಧ್ಯಕ್ಷರಾಗಿರ್ಬೋದು, ಬೇರೆ ಬೇರೆ ಗಣ್ಯ ವ್ಯಕ್ತಿಗಳು ಇವತ್ತು ಆಗಮಿಸಿ ಆ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇದರೆಲ್ಲ ಸದುಪಯೋಗ ಪಡೆದುಕೊಳ್ಳೋಣ. ಜನಸೇವಾ ಶಾಲೆ ಎಲ್ಲ ಸಾಮಾಜಿಕ ಕಾರ್ಯಕ್ಕೆ ಗಣ್ಯರ ಮತ್ತು ಜನಪ್ರತಿನಿಧಿಗಳು ನಮಗೆ ಸಹಾಯ ಕೊಡ್ತಿದ್ದು ನಾನು ಬಹಳ ಖುಷಿ ತಂದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ಬಿ ವಿಜಯೇಂದ್ರ ಮೊದಲ ಬಾರಿಗೆ ಬೀದರ್ಗೆ ಇಂದು ಆಗಮಿಸಿದರು. ರಸ್ತೆ ಮೂಲಕ ಕಲಬುರಗಿಯಿಂದ ಬೀದರ್ಗೆ ಆಗಮಿಸಿದ್ದು ಬೂತ್ ಮಟ್ಟದ ಅಧ್ಯಕ್ಷರಾದ ಭೋವಿ ಸಮಾಜದ ಲಾಲಪ್ಪ ಮನೆಗೆ ಭೇಟಿ ನೀಡಿದರು. ಬಳಿಕ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿಟ್ಟವಾಡಿ ಗ್ರಾಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿ ವಿಜಯೇಂದ್ರ ಅವರು ಭೇಟಿ ನೀಡಿದರು. ಗ್ರಾಮಕ್ಕೆ ಭೇಟಿ ನೀಡಿದ ಅವರಿಗೆ ಭವ್ಯವಾದ ಸ್ವಾಗತವನ್ನು ಕೋರಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪಕ್ಷ ನಿಷ್ಠೆ ಹಾಗೂ ಪಕ್ಷದ ಕೆಲಸ ನಿರಂತರವಾಗಿ ಕಾರ್ಯಕರ್ತರು ಮುಖಂಡರು ಮಾಡಬೇಕು ಎಂದು ಹೇಳಿದರು.
ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಬಾರಿಗೆ ಬೀದರ್ ಜಿಲ್ಲೆಯ ಪ್ರವಾಸ. ಮೊದಲ ಬಾರಿ 3 ತಿಂಗಳುಗಳ ಹಿಂದೆ ಬೀದರ್ಗೆ ಪ್ರವಾಸನ ಹಮ್ಮಿಕೊಂಡಿದ್ದೆ. ಹುಮ್ನಾಬಾದ್ನ ಪ್ರಸಿದ್ಧ ವೀರಭದ್ರೇಶ್ವರ ಸನ್ನಿಧಿಯಲ್ಲಿ ಬೇಡಿಕೊಂಡು ಪ್ರಾರ್ಥನೆ ಸಲ್ಲಿಸಿ ಹೋದಂತ 2 ದಿನದಲ್ಲೇ ನನ್ನನ್ನು ಕೇಂದ್ರದ ವರಿಷ್ಠರು ನನಗೆ ರಾಜ್ಯದ ಅಧ್ಯಕ್ಷನಾಗಿ ನನ್ನನ್ನು ಘೋಷಣೆ ಮಾಡಿದರು. ನನ್ನ ಸೌಭಾಗ್ಯ ಹೊತ್ತು ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಬಾರಿಗೆ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅಣ್ಣ ಬಸವಣ್ಣನವರ ಒಂದು ಪ್ರತಿಮೆಯನ್ನ ಉದ್ಘಾಟನೆ ಮಾಡಿ ಜಿಲ್ಲೆಯ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇನೆ. ನಾ ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಸಾಕಷ್ಟು ಸಮಯ ಆಗಿದೆ, ಹಲವಾರು ಕಾರ್ಯಕ್ರಮಗಳಿದೆ. ಮುಂದೆ ಹೆಚ್ಚೆಚ್ಚು ಸಮಯ ಕೊಟ್ಟು ಇಲ್ಲಿ ಬಂದು ತಮ್ಮೆಲ್ಲರೂ ಕೂಡ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಹಗಲಿರುಳು ಹೊತ್ತು ಶ್ರಮಿಸ್ತಾ ಇದ್ದಾರೆ. ಭಾರತ ದೇಶವನ್ನ ಒಂದು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು, ಭಾರತವನ್ನ ಇವತ್ತು ಸಮೃದ್ಧಶಾಲಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಹಗಲು ರಾತ್ರಿ ಶ್ರಮ ಹಾಕ್ತಾ ಇದ್ದಾರೆ. ನನಗೆ ಸಂತೋಷ ಮತ್ತು ಹೆಮ್ಮೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಇಷ್ಟೊಂದು ಶಕ್ತಿ ಮೀರಿ ಶ್ರಮವನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿಜಿ ಅವರಿಗೆ ಪ್ರೇರಣೆ ಯಾರಪ್ಪ ಅಂತ ಹೇಳಿದ್ರೆ, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರಿಗೆ ಪ್ರೇರಣೆ ಅಣ್ಣ ಬಸವಣ್ಣನವರು ಅಂತಕ್ಕಂಥದ್ದನ್ನ ಬಹಳ ಹೆಮ್ಮೆಯಿಂದ ಸಂದರ್ಭದಲ್ಲಿ ಹೇಳ್ತೇನೆ. ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಹೊರ ದೇಶದಲ್ಲಿ ಹೋದಾಗಲೂ ಸಹ ನರೇಂದ್ರ ಮೋದಿಜಿ ಅವರು ಹಲವಾರು ಬಾರಿ ಹೇಳಿದ್ದಾರೆ, ಹಲವಾರು ಸಂದರ್ಭದಲ್ಲಿ ಹೇಳಿದ್ದಾರೆ, ಈ ದೇಶವನ್ನ ಮುನ್ನಡೆಸ್ತಕ್ಕಂಥ ಪ್ರೇರಣೆ ನಂಗೆ ಸಿಕ್ಕಿರ್ತಕ್ಕಂಥದ್ದು ಅಣ್ಣ ಬಸವಣ್ಣನವರಿಂದ ಅನ್ನೋ ಮಾತನ್ನು ಹಲವಾರು ಬಾರಿ ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಇವತ್ತು ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಸಮಾಜದ ಒಂದು ನಿರ್ಮಾಣವನ್ನು ಮಾಡ್ತಕ್ಕಂಥ ಒಂದು ಕಲ್ಪನೆ ಇವತ್ತು ಅಣ್ಣ ಬಸವಣ್ಣನವರು ಕೊಟ್ಟಿರ್ತಕ್ಕಂಥದ್ದು. 12ನೇ ಶತಮಾನದ ಅಣ್ಣ ಬಸವಣ್ಣನವರ ಸಮಾಜದ ನಿರ್ಮಾಣದ ಒಂದು ಕೈಂಕರ್ಯವನ್ನು ತೊಟ್ಟು ದುಡಿತಾ ಇರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು. ಹಾಗಾಗಿ ಇವತ್ತು ಇಡೀ ಜಗತ್ತಿನಲ್ಲಿ ಇವತ್ತು ಭಾರತ ಅಂತ ಹೇಳಿದ್ರೆ ಇವತ್ತು ಹೆಮ್ಮೆಯಿಂದ ನಮ್ಮ ದೇಶವನ್ನ, ನಮ್ಮ ದೇಶದವ್ರಿಗೆ ಇವತ್ತು ಗೌರವ ಸಿಗ್ತಾ ಇದೆ, ಹೊರ ದೇಶದಲ್ಲೂ ಕೂಡ ಅಂತ ಪುಣ್ಯದ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು. ನಾ ಈ ಸಂದರ್ಭದಲ್ಲಿ ಇಷ್ಟ ಹೇಳ್ತಕ್ಕಂಥದ್ದು, ಪರಮ ಪೂಜ್ಯರು ಇವತ್ತು ವೇದಿಕೆ ಮೇಲೆ ಇದ್ದಾರೆ. ಇವತ್ತು ನಾಡಿನಲ್ಲಿ ಮುಂದೆ ಆದರೂ ಕೂಡ ಸಕಾಲಕ್ಕೆ ಮಳೆ ಆಗಿ ಈ ನಾಡಿನ ರೈತರು ನೆಮ್ಮದಿಯಿಂದ ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಗೌಡನಹಳ್ಳಿ ಗ್ರಾಮ ದೇವತೆ ಜಾತ್ರೆ ನಿಮಿತ್ತವಾಗಿ ಸಂಗಮೇಶ್ವರ್ ಕಿರಣ್ ಅಂಗಡಿ ಮತ್ತು ಕುಟುಂಬದವರಿಂದ ಭಕ್ತಾದಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಯಿತು. ಅಂಗಡಿಯ ಮಾಲೀಕರಾದ ಹನುಮಂತರಾವ್ ಹುಳಿಗೇರಿ ಅವರು ಸ್ವಂತ ಮುಂದೆ ನಿಂತು ಪ್ರಸಾದ ವ್ಯವಸ್ಥೆ ಮಾಡಿದರು. ಸಾವಿರಾರು ಭಕ್ತಾದಿಗಳು ಅನ್ನಪ್ರಸಾದ ಸ್ವೀಕರಿಸಿದರು. ಕಲಬುರಗಿ ತಾಲೂಕಿನ ಕೊಟ್ನೂರ್ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿ ಚಿಂಚೋಳಿ ತಾಲೂಕಿನಲ್ಲಿ ವಿವಿಧ ಸಂಘಟನೆಗಳಿಂದ ಮಿಂಚಿನ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆ ಉದ್ದೇಶ ಮಾತನಾಡಿದ ಆರ್ ಗಣಪತರಾವ್, ಕಿಡಿಗೇಡಿಗಳನ್ನು ಬಂಧಿಸಿ ಗಡಿಪಾರು ಮಾಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರರಾದ ಕೆಎಂ ಬಾರಿ, ಶ್ರೀಮಂತ್ ಕಟ್ಟಿಮನಿ, ಗೌತಮ್ ಬಮ್ನಳ್ಳಿ, ವಾಮನರಾವ್ ಕೋರ್ವಿ, ಮಾರುತಿ ಗಂಜಗೇರಿ, ಹನುಮಂತ್ ಪೂಜಾರಿ, ಆನಂದ್ ಟೈಗರ್, ಅಮರ್ ಲೋಡ್ನೇರ್, ಅನೇಕ ಸಂಘಟನೆಯ ಮುಖಂಡರು ಭಾಗವಹಿಸಿದರು. ಬಂಧಿಸಿ
ನೇತೃತ್ವದಲ್ಲಿ ಕೋಟ್ನೂರು ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿದಕ್ಕೆ ಬಹಳ ಖೇದನೆ ವ್ಯಕ್ತಪಡಿಸ್ತಾ ಇದ್ದೀವಿ. ಅದಕ್ಕೆ ನಾವು ಪ್ರತಿಭಟನೆ ಕೂಡ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕಂದ್ರೆ ಪದೇ ಪದೇ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ಗೆ ಅವಮಾನ ಆಗ್ತಾ ಇದೆ. ಯಾಕ ಅನ್ನೋದ್ರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಬೇಕಾಗ್ತದೆ ಬಂಧುಗಳೇ. ಬೇರೆ ನಿತ್ರ ಬಹಳಷ್ಟು ಮೂರ್ತಿಗಳು ಇರ್ತವೆ, ಎಲ್ಲ ಇರ್ತವೆ. ಆದ್ರೆ ನಮಗೆ ಪರ್ಟಿಕ್ಯುಲರ್ ಆಗಿ ಡಾಕ್ಟರ್ BR ಅಂಬೇಡ್ಕರ್ ಮೂರ್ತಿಗೆ ಯಾಕೆ ಆಗ್ತದೆ ಅದ್ರ ಬಗ್ಗೆ ನಾವೆಲ್ಲ ಪ್ರತಿಯೊಬ್ಬರು ನಮ್ಮ ಅಣ್ತಂದಿರ ವಿಚಾರ ಮಾಡ್ತಕ್ಕಂಥ ಮಾತಿದೆ. ಅದ್ರ ಕಡೆ ನಾವೆಲ್ಲ ಒಕ್ಕೊಟ್ಟಾಗಿ ಇವತ್ತೇನಾದ ಕೋಟ್ನೂರದಾಗ ಆಗಿಲ್ಲ, ನಮ್ಮ ಚುಂಚೋಳಿ ತಾಲೂಕಲ್ಲಿ ಏನು ಭೀ ಆಗ್ಬೋದು. ಅದಕ್ಕೆ ನಾವು ಎಚ್ಚೆತ್ತುಕೊಂಡು ಅಂತ ಯಾರೇ ಆರೋಪಿಗಳು ಅಂತ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು, ಅವ್ರಿಗೇನಾದ ಇವತ್ತು ಗಡೀಪಾರು ಮಾಡಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.